ಇಲ್ಲಿ ನೋಡಿ, ಇದನ್ನು ನೇಚರ್ ವೆಲ್ಕಮ್ ಅನ್ಕೋಬೇಕಾ, ಇಲ್ಲ ಈ ಗಾಳಿಗೆ ನನ್ನ ಜೊತೆ ಏನಾದರೂ ಪರ್ಸ್ನಲ್ ಪ್ರಾಬ್ಲಮ್ ಇತ್ತೋ ಗೊತ್ತಿಲ್ಲ, ಬಟ್ ನನ್ನ ಪರ್ಸ್ನಲ್ ರೆಸ್ಕ್ಯೂ ಆಫೀಸರ್ ನನ್ನ ಜೊತೆನೇ ಇದ್ದಾಗ ಹ್ಯಾಂಡಲ್ ಆಗಲ್ಲ ಅನ್ನೋ ಸಿಚುವೇಶನ್ನೇ ಇಲ್ಲ. ಓಕೆ, ಹೇರ್ ಸೆಟ್, ಮೂಡ್ ಸೆಟ್, ಈಗ ಪ್ಲೇಸ್ ನೋಡಿ ಮೈಂಡ್ ಕೂಡ ರೀಸೆಟ್ ಆಗಿಬಿಡ್ತು. ಓ ಮೈ ಗಾಡ್, ಮೊದಲಿಗೆ ಇದು ಬೀಚಾ ಅಂತ ಅನ್ನಿಸ್ತು. ನೆಕ್ಸ್ಟ್ ಸೆಕೆಂಡ್ ಅಯ್ಯೋ ತಪ್ಪಿ ಗೋವಾಕ್ಕೆಲ್ಲಾದರೂ ಬಂದ್ಬಿಟ್ನಾ ಅಂತ ಅಂದ್ಕೊಂಡೆ. ಬಟ್ ವೇಟ್, ಇದು ಬೀಚ್ ಅಲ್ಲ, ಗೋವಾ ಅಂತೂ ಅಲ್ಲಲ್ಲೇ ಅಲ್ಲ, ಇದು ನಮ್ಮ ಕರ್ನಾಟಕದಲ್ಲೇ ಇರೋ ಅಂತಹ ಹಿಡನ್ ಬ್ಯೂಟಿ. ಅಲೆಗಳ ಸದ್ದು, ತಂಪಾದ ಗಾಳಿ, ವಿಶಾಲವಾಗಿ ಉಕ್ಕಿ ಹರಿತಾ ಇರುವಂತಹ ನೀರು, ಗದ್ದಲ ಗಲಾಟೆ ಏನೂ ಕೂಡ ಇಲ್ಲ, ಕ್ರೌಡ್ ಕೂಡ ತುಂಬ ಕಡಿಮೆನೆ. ಒಟ್ಟಿನಲ್ಲಿ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಸುಮ್ಮನೆ ಕೂತು ಸನ್ಸೆಟ್ ನೋಡ್ತಾ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಪರ್ಫೆಕ್ಟ್ ಪ್ಲೇಸ್. ಅಯ್ಯೋ ವೀಕೆಂಡ್ ಮುಗ್ದೋಯ್ತು, ಮತ್ತೆ ನಾಳೆ ಅದೇ ಕೆಲಸ, ಸೇಮ್ ರುಟೀನ್ ಅನ್ನೋದು ನೆನಪಾದರೂ ಕೂಡ ಲಾಸ್ಟ್ 5 ಮಿನಿಟ್ಸ್ ಅಷ್ಟೇ ಅಂದ್ಕೊಂಡು ಮತ್ತೆ ಮತ್ತೆ ಕೂತ್ಕೊಳ್ಳೋಂತಹ ಜಾಗ ಇದು. ಆನೆಸ್ಟ್ಲಿ ಇಲ್ಲಿ ತನಕ ಅದು ಎಷ್ಟು ಸಲ ಮೈಸೂರಿಗೆ ಹೋಗಿದ್ದೀನೋ ನನಗೆ ಗೊತ್ತಿಲ್ಲ. ಆದರೂ ಮೈಸೂರಿಂದ ತುಂಬ ಹತ್ತಿರದಲ್ಲಿರೋಂತಹ ಈ ಪ್ಲೇಸ್ನ ಅದು ಹೆಂಗೆ ಮಿಸ್ ಮಾಡಿಕೊಂಡೆ ಅಂತ ನನಗೆ ನಾನೇ ಅದು ಎಷ್ಟು ಸಲ ಬೈಕೊಂಡೋ. ಅದಿರಲಿ, ನಿಮಗೆ ಈ ಪ್ಲೇಸ್ ಬಗ್ಗೆ ಗೊತ್ತಾ? ಗೊತ್ತಿದ್ರೆ ತಪ್ಪದೆ ಕಮೆಂಟ್ ಮಾಡಿ. ಲೆಟ್ಸ್ ಸಿ ಈ ಹಿಡನ್ ಜೆಮ್ನ ಎಷ್ಟು ಜನ ಕರೆಕ್ಟಾಗಿ ಐಡೆಂಟಿಫೈ ಮಾಡ್ತೀರಾ ಅಂತ. ಹಾಗೆ ಮೈಸೂರು ಕಡೆ ಹೋದರೆ ತಪ್ಪದೆ ಈ ಪ್ಲೇಸ್ನ ವಿಸಿಟ್ ಮಾಡಿ.